ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ನಮ್ಮೂರಲ್ಲಿ ನ್ಯೂಸ್ 18 ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರತಿ ಒಂದು ಹಳ್ಳಿಗೂ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ಹಳ್ಳಿಗೂ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಜನ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತ್ ಎಲೆಕ್ಷನ್ ಯಾವಾಗ ಸರ್ಕಾರ ಮಾಡುತ್ತೆ, ನಮಗೆ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಗೂ ಕೈಗೆ ಯಾವಾಗ ಸಿಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಇದೇ ಒಂದು ಕಾರಣಕ್ಕೋಸ್ಕರನೇ ನ್ಯೂಸ್ 18ನ ಪಂಚಾಯತ್ ಫೈಟ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡೋಕ್ಕೆ ಮುಂದಾಗಿದ್ದೀವಿ. ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲಿದ್ದೀನಿ. ನನ್ನ ಹಿಂದೆ ಮೂರೂ ಪಕ್ಷದ ಕಾಂಗ್ರೆಸ್, BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಮತ್ತು ಲೀಡರ್ಸ್ ಇದ್ದಾರೆ. ಅವ್ರನ್ನೂ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿನ ಒಂದು ಸ್ಥಳೀಯ ಸಮಸ್ಯೆಗಳೇನು ಮತ್ತು ಈ ಒಂದು ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತ್ನ ಎಲೆಕ್ಷನ್ನ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾನು ಖುದ್ದಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ ಎಷ್ಟು ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳಿದೆ, ಎಷ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿದೆ ಸರ್? ಸರ್, ಒಟ್ಟಾಗಿ ಮೊದಲು ನಾನು ಈ ನಮ್ಮ ರಾಜ್ಯದಲ್ಲಿ ಏನೀಗ ಸಮಸ್ಯೆಗಳ ಮಹಾಪೂರ ಏನದ ಆ ಸಮಸ್ಯೆಗಳಕ್ಕೆ ಮೂಲ ಕಾರಣ ತಾವು ತೆಗೆದುಕೊಂಡಂಥ ವಿಷಯ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗಲಾರ್ದಕ್ಕೆ ಕಾರಣ. ಅದಕ್ಕೆ ಮೊದಲು ತಮಗೆ ನ್ಯೂಸ್ 18ದವರಿಗೆ ಧನ್ಯವಾದ ಹೇಳೋ ಮೂಲಕ ಈ ಜನರಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿಗೆ ನೀವೇನು ಸ್ಪಂದನ ಮಾಡೋಕ್ಕತ್ತಿರಲ್ಲ, ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 42 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳವ, ತಾಲೂಕು ಪಂಚಾಯತಿ 156 ಕ್ಷೇತ್ರಗಳದಾವೆ. ಓಕೆ, ಈಗ ಮೇಯ್ನಾಗಿ ಸರ್ ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳನ್ನುವಂಥದ್ದು ಉದ್ಭವ ಆಗ್ತಿದ್ದಾವೆ, ಏನೆಲ್ಲ ಸಮಸ್ಯೆಗಳು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ಸರ್ ಈಗ ಅಂತ? ಸರ್, ಇನ್ನೊಂದು ಏನದ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ಏನು ಶಾಸಕರು ಮಂತ್ರಿ ಇರ್ತಾರೆ, ಭಾಳ ಅಗರ್ಭ ಶ್ರೀಮಂತರು ಇರ್ತಾರೆ, ಅವು ಯಾರಿಗೆ ಸಿಗಲಾರ್ದಂಗೆ ಇರ್ತಾರೆ. ಈ ಭಾರತೀಯ ಜನತಾ ಪಕ್ಷದಾಗ ಶಾಸಕರು ಮತ್ತು ಮಂತ್ರಿಗಳು ಭಾಳ ಸಣ್ಣ ಮನೆತನದಿಂದ ಬಂದವ್ರು ಇರ್ತಾರೆ, ಅವ್ರು ಈಜಿ ಸಿಗ್ತಿರ್ತಾರೆ. ಈಗ ಸಮಸ್ಯೆ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆಮೇಲೆ ಕಾಂಗ್ರೆಸ್ MLA ಮಂತ್ರಿಗಳ ಗಪ್ಪ ಇರ್ತಾರೆ ಇವರು. ಅದಕ್ಕೆ ಈ ಜನ ಸಾಮಾನ್ಯರಿಗೆ ಭಾಳ ಸಮಸ್ಯೆ ಆಗೈತೆ. ಈ ಹಿಂದೆ ಸರ್ 2017ರಲ್ಲಿ ಜಿಲ್ಲಾ ಪಂಚಾಯತು ತಾಲ್ಲೂಕು ಪಂಚಾಯತ್ ಎಲೆಕ್ಷನ್ ಆಗುತ್ತೆ. ಆವಾಗ ಯಾವ ಪಕ್ಷ ಇಲ್ಲಿ ಆಡಳಿತಕ್ಕೆ ಬಂದಿತ್ತು ಮತ್ತು ಅವರ ಕಾರ್ಯವೈಖರಿಯ ಬಗ್ಗೆ ನೀವು ಹೇಳೋದಾದರೆ? ಸರ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ದಲ್ಲಿ ಆವಾಗ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಮತ್ತು ಆ ಸಂದರ್ಭದೊಳಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಅವರು ಮಾಡಿರಲಿಲ್ಲ. ಮತ್ತು ಅವರು ಭಾಳಷ್ಟು ಎದರೊಳಗೆ ಎಂಗೇಜ್ ಆಗ್ತಾಯಿದ್ರು ಅಂತಂದರೆ ಭಾರತೀಯ ಜನತಾ ಪಕ್ಷದವರನ್ನು ತಮ್ಮ ಕಡೆಗೆ ತೆಗೆದುಕೊಳ್ತಕ್ಕಂತಹ ಒಂದು ಇದರೊಳಗನ ಅವರು ಬ್ಯುಸಿಯಾಗಿ ಅನೇಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದೊಳಗೆ ನಮ್ಮ ಪಕ್ಷದವರನ್ನು ಆ ಕಡೆ ತೆಗೆದುಕೊಂಡು ಹೋಗಿ ಅವರು ಯಾವಾಗಲೂ ಅಧಿಕಾರವನ್ನು ಹಿಡಿತಕ್ಕಂಥ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡ್ತಾನೇ ಇದ್ದಾರೆ ಅವರು. ಸೊ ಕಾಂಗ್ರೆಸ್ಸು ಇಲ್ಲಿ ಬಿಜಾಪುರದೊಳಗೆ ಯಾವಾಗ ಸಂದರ್ಭದೊಳಗೆ ಅಧಿಕಾರದೊಳಗದ ಅವಾಗ ಅಭಿವೃದ್ಧಿ ಕಡೆಗೆ ಅವ್ರಿಗೆ ಎಂದೂ ಗಮನವನ್ನು ಕೊಟ್ಟಿಲ್ಲ. ಇವತ್ತು ಅದಕ್ಕೇ ಹಳ್ಳಿಗಳಲ್ಲಿ ನಾವು ಹೋಗಿಬಿಟ್ಟು ನೋಡಿದರೆ ರಸ್ತೆಗಳು ಹಾಗೇ ಉಳಿದಿದ್ದಾವೆ, ಆಮೇಲೆ ನೀರಿನ ಸಮಸ್ಯೆ ಇದೆ, ರೈತರಿಗೆ ಬೆಲೆಗಳು ಸಿಗ್ತಾ ಇಲ್ಲ, ರೈತರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಯಾವಾಗ ಅಧಿಕಾರದೊಳಗೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಜಿಲ್ಲಾ ಪಂಚಾಯತಿಯೊಳಗೆ ಇದ್ದಾಗ ಭಾಳಷ್ಟು ಭ್ರಷ್ಟಾಚಾರ ಇದನ್ನು ನಾವು ಕಂಡು ಹೊರತಾಗಿ ಅಭಿವೃದ್ಧಿ ಎಂದೂ ಕಂಡಿಲ್ಲ. ಅವ್ರು ಹೇಳ್ತಾ ಇದ್ರು ಸರ್, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಅನ್ನುವಂಥದ್ದು ಕಂಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳೋದಂತಾದರೆ ಯಾವ ಅಭಿವೃದ್ಧಿ ಆಗಿಲ್ಲ? ನೀವು ಈ ಅಭಿವೃದ್ಧಿ ಆಗಬೇಕು ಅಂತ ಆಗ್ರಹ ಮಾಡಿಕೊಂಡು ಪ್ರತಿಭಟನೆ ಮಾಡಿರುವಂಥದ್ದು ಉದಾಹರಣೆಗಳಿದೆಯಾ ಸರ್? ಇದರ ಮೂಲಕ ಸ್ವಲ್ಪ ಹಿಂದ್ಗಡೆ ಹೋಗಿ ಹೇಳ್ತೀನಿ. ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಒಂದು ಕಾನ್ಸೆಪ್ಟನ್ನು ತರ್ತಾರೆ, ಮಂಡಲ ಪಂಚಾಯತಿ, ತಾಲೂಕಾ ಪರಿಷತ್, ಜಿಲ್ಲಾ ಪರಿಷತ್ ಅಂತೇಳಿ 1995ರಲ್ಲಿ ಮಾಡ್ತಾರೆ. ಅದೇ ಮಾಡಲನ್ನು ದಿವಂಗತ ರಾಜೀವ್ ಗಾಂಧಿಯವರು ಇದನ್ನು ಪಂಚಾಯತ್ ರಾಜ್ ಆಗಿ ಇಡೀ ದೇಶಕ್ಕೆ ಪರಿಚಯಿಸ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಇಲೆಕ್ಷನ್ ಆಗುತ್ತೆ. ಲಾಸ್ಟ್ ನಮ್ಮ ಸರ್ಕಾರದಲ್ಲಿ ಅವ್ರದ್ದು ಅವಧಿ 22ಕ್ಕೆ ಮುಗಿಯುತ್ತೆ. ಮುಗಿದ ಮೇಲೆ ಡಿಲಿಮಿಟೇಷನು ಕೆಟಗರಿನ ಮಾಡಿ ನಾವು ಕೊಡ್ತೇವೆ, ಕೋರ್ಟಿಗೆ ಹೋಗುತ್ತೆ.
ಕೋರ್ಟಿಗೆ ಹೋದ ಆದಮೇಲೆ ಇಲ್ಲಿವರೆಗೂ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ 2 ವರ್ಷ ಆಯಿತು, ಸರಿಯಾಗಿ ಅಟೆಂಡ್ ಮಾಡಿಲ್ಲ. ಮತ್ತು ಸುಳ್ಳು ಅಫಿಡೇವಿಟನ್ನು ಸರ್ಕಾರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ. ಅಲ್ಲ, ಈಗ ನಿಮಗೆ ಎಲೆಕ್ಷನ್ ಬೇಡ ಅಂತ ಅನ್ಕೊಂಡಿದ್ರೆ ಅಥವಾ ಇರುವಂಥ MLAಗಳೇ ಅಧಿಕಾರವನ್ನು ಮಾಡ್ಕೊಂಡು ಹೋಗಲಿ, ಅವರೇ ಎಲ್ಲ ಅಭಿವೃದ್ಧಿಗಳು ಮಾಡ್ಕೊಂಡು ಹೋಗಲಿ ಅನ್ನೋಂಥ ಮನಸ್ಥಿತಿಯಲ್ಲಿ ನೀವಿದ್ದೀರಾ ಹೇಗೆ? ನಾವಿಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಅಧಿಕಾರ ನಮಗೆ. ಹೆಗಡೆ ಅವರು ಏನು ಮಾಡಿದರು, ಅಧಿಕಾರ ವಿಕೇಂದ್ರೀಕರಣಕ್ಕೆ ಎಲ್ಲರನ್ನೂ ಮಾಡಿದರು. ಪಂಚಾಯತ್, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಡ್.ಪಿ ಪಂಚಾಯತಿ, ಇವರು ಎಲ್ಲರೂ ಕೇಳಿದ್ದೀರಾ? ಅಟ್ಲೀಸ್ಟ್ ಯಾವಾಗ ZP TP ಎಲೆಕ್ಷನ್ ಮಾಡ್ತೀರಾ ಅಂತ ಯಾವಾಗಾದರೂ ಕೇಳಿದ್ದೀರಾ? ಸಂಬಂಧಪಟ್ಟಂಥವ್ರಿಗೆ ಒಂದು ಮನವಿ ಪತ್ರ ಕೊಡುವಂಥದ್ದು ಮಾಡಿದ್ದೀರಾ? ಸರ್, ಮೇ ತಿಂಗಳಲ್ಲಿ 2025ಕ್ಕೆ ಮಾಡ್ತೇವೆ ಅಂತೇಳಿ ಸರ್ಕಾರನೇ ಚುನಾವಣೆಗೆ ಅಫಿಡೇವಿಟ್ ಕೊಟ್ಟಿದೆ, ಕೋರ್ಟಿಗೂ ಕೊಟ್ಟಿದೆ. ಇಲ್ಲಿವರೆಗೆ ಯಾಕೆ ಮಾಡಿಲ್ಲ? ಈಗ ಸರ್, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಸೆ ಇರುತ್ತೆ. ನಾನು ಕೂಡ ಅಷ್ಟೇ, ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು, ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಬೇಕು, ತಾಲ್ಲೂಕ್ ಪಂಚಾಯತ್ನ ಸದಸ್ಯ ಆಗಬೇಕು ಅಂತ ಹೇಳ್ಬಿಟ್ಟು ಆ ಆಸೆ ಅನ್ನುವಂಥದ್ದು ನಿಮ್ಗಿಲ್ವಾ ಅಂತ? ಇದೆ ಸರ್. ಈಗ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ 1995ರ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, 2000ರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, 2006ರಲ್ಲಿ ಚುನಾವಣೆ ಆಗಿರ್ಬೋದು, 2011ರಲ್ಲಿ BJP ಸರ್ಕಾರ, ಅದರ ನಂತರ 2016ರಲ್ಲಿ ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರವೇ ಚುನಾವಣೆಗಳನ್ನು ಮಾಡಿ ನಾವು ಸಾಮಾಜಿಕ ನ್ಯಾಯ ಕೊಡೋದ್ರ ಮುಖಾಂತರ ಗ್ರಾಮೀಣ ಭಾಗದ ಜನರಿಗೆ ಅಧಿಕಾರ ಕೊಟ್ಟಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ದೀರಿ. ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಆಲ್ಮೋಸ್ಟ್ ಈಗ 2.5 ವರ್ಷ ಹೆಚ್ಚು ಕಮ್ಮಿ ಆಗ್ತಿದೆ, ಯಾಕೆ ಮತ್ತೆ ಚುನಾವಣೆ ಮಾಡಕ್ಕೆ ಮುಂದಾಗ್ತಿಲ್ಲ? ಸರ್, 2021ರಲ್ಲಿಯೇ ಪಂಚಾಯತ್ ವ್ಯವಸ್ಥೆ ಅಧಿಕಾರ ಮುಗೀತು. ಅವತ್ತು ಅಧಿಕಾರದಲ್ಲಿದ್ದಂಥವರು BJP ಅವರು ತ್ವರಿತಗತಿಯಾಗಿ ಅವರೇ ಮಾಡ್ಬೋದಾಗಿತ್ತು. ಅದು ಕಾನೂನು ತೊಡಕಿನಿಂದ ಅವರು ಪೆಂಡಿಂಗ್ ಇಟ್ಟರು. ಮಾಡ್ಬೋದಲ್ಲ. ಈಗ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇದ್ರ ಉದ್ದೇಶ ಏನಿದೆ? ಕೆಳಹಂತದ ಎಲ್ಲ ಸಮಾಜಗಳಿಗೂ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ಈ ವ್ಯವಸ್ಥೆ ರಾಜ್ಯದಲ್ಲಿ, ದೇಶದಲ್ಲಿ ಜಾರಿಗೆ ಬಂದಿದೆ. ಇವತ್ತು ಹಿಂದುಳಿದ ಆಯೋಗದ ವರದಿಯನ್ನು ತಿಳ್ಕೊಂಡು ಯಾವ್ಯಾವ ಸಮಾಜ ಎಷ್ಟಿದ್ದಾವೆ ಈ ರಾಜ್ಯದಲ್ಲಿ, ಇದನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನಾವು ಏನಾದರೂ ಮೀಸಲಾತಿ ಅಂತ ತರಬೇಕಾದ್ರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಾಯಕರುಗಳು ಅದನ್ನು ಸ್ವಲ್ಪ ವಿಳಂಬ ಮಾಡಿದ್ರು. ಇವತ್ತು ಅದರಿಂದ ವಿಳಂಬ ಆಯ್ತೇ ವಿನ ನಮಗೆ ಮತ್ತೊಂದು ಉದ್ದೇಶ ಇಲ್ಲ. BJP ಪಕ್ಷದವ್ರು ಹೇಳ್ತಾ ಇದ್ರು, ಚುನಾವಣಾ ಆಯೋಗಕ್ಕೆ ಅಫಿಡೇವಿಟ್ ಕೊಟ್ಟಿದ್ವಿ, 2025 ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಸರ್ಕಾರ ಮಾಡೋದಕ್ಕೆ ಹಿಂದೇಟ್ ಹಾಕುತ್ತಾ? ಮಾಡ್ಬೋದು ರೀ. ಈಗ ಯಾಕಂದ್ರೆ ಅವರು ಹೇಳಿದ ಫೆಬ್ರವರಿ 17ಕ್ಕೆ ಸರ್ಕಾರದಿಂದ ಹೇಳಿದ್ದಾರೆ, ನಾವು ZP ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಕೋರ್ಟಿಗೆ ಹೋಗಿದ್ದಾರಲ್ಲ SC ಮತ್ತು ಮೀಸಲಾತಿ ಸಲಹೆಗೆ, ಅದರಿಂದ ಡಿಲೇ ಆಗೈತಿ, ಕೋರ್ಟ್ ಸಲಹೆ ಡಿಲೇ ಆಗೈತಿ. ಸ್ಥಳೀಯವಾಗಿ ನಿಮಗೆ ಸಮಸ್ಯೆಗಳನ್ನುವಂಥದ್ದು ಕಾಣ್ತಿದೆಯಾ ಅಥವಾ ಸಮಸ್ಯೆಗಳೇ ಇಲ್ಲ ಅಂತ ಹೇಳ್ತೀರಾ ನೀವು? ಸಮಸ್ಯೆಗಳೇ ಇಲ್ಲ ಅನ್ನೋ ಪ್ರಶ್ನೆಗಿತ್ತು. ಮೊದಲು ಸಮಸ್ಯೆಯನ್ನು ಮಾಡಿ ಹೋಗಿದ್ದಾರೆ BJP ಅವರು. ಇವು 4 ವರ್ಷ ದುರಾಡಳಿತ ಆಗ್ಯದ. 19ರಿಂದ 23 ತನಕ ಏನದಲ್ಲ ದುರಾಡಳಿತ ಆಗ್ಯದ. ಈಗ ಬಂದ ಬಳಕ ಅಭಿವೃದ್ಧಿಯ ಪರ್ವ ಚಾಲೂ ಆಗ್ಯದ. ಮತ್ತು ಇವತ್ತಿನ ದಿವಸ ಮಾನ್ಯ ಇಂಡಿ ಒಳಗೆ ನೋಡಿದ್ರೆ 4,500 ಕೋಟಿ ರೂಪಾಯಿ ಇದು ಆಗ್ಯದ. ಹಾಗೆ ಎಲ್ಲ ಕಡೆಯೂ ಇವತ್ತಿನ ದಿವಸ ಅಭಿವೃದ್ಧಿ ಆಗಲಾಗ್ತದೆ. ಮತ್ತು ಇವತ್ತು ಮಾನ್ಯನೂ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪ್ರತಿಯೊಂದು ಇದಕ್ಕೂ ಮತ್ತು ಕ್ಷೇತ್ರಕ್ಕೂ 50 ಕೋಟಿ ಅನುದಾನವನ್ನು ನೀಡಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದಲೇ ಇವತ್ತಿನ ದಿವಸ ಅದನ್ನು ನಾವು ಘೋಷಣೆ ನಾವು ಸರ್, ನಮ್ಮೂರಲ್ಲಿ ನ್ಯೂಸ್ 18 ಅನ್ನುವಂಥ ಕಾರ್ಯಕ್ರಮ ಮಾಡಿದಾಗ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹೋಗಿ ಪ್ರತಿಯೊಂದು ಊರುಗಳು ಕೂಡ ಅಲ್ಲಿನ ಸಮಸ್ಯೆ ಬಗ್ಗೆ ನಾವು ಸರ್ಕಾರಕ್ಕೆ ಗಮನ ಹರಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಆವಾಗ ಅಲ್ಲಿನ ಜನ ಹೇಳ್ತಾ ಇದ್ದಿದ್ದು, ನಾವು ಶಾಸಕರನ್ನು ಕೇಳಿದ್ರೆ ಅನುದಾನ ಅನ್ನುವಂಥದ್ದನ್ನು ಕೂಡ ಬಂದಿಲ್ಲ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಹೇಳ್ತಾ ಇದ್ರು. ಬಹುಶಃ ಇದರಿಂದನೇ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಎಲೆಕ್ಷನ್ ಮಾಡೋದು ಬೇಡ ಅನ್ನುವಂಥ ನಿರ್ಧಾರ ಮಾಡಿದೆಯಾ ಸರ್ಕಾರ, ಹೇಗೆ ಅಂತ? ಅದಕ್ಕೂ ಸಂಬಂಧನೇ ಇಲ್ಲ ನೀವು ಕೇಳೋ ಪ್ರಶ್ನೆ. ಯಾಕಪ್ಪ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನೋಡ್ತಾ ಇದ್ರಿ ನೀವು, ಇಡೀ ರಾಜ್ಯದಲ್ಲಿ ಸ್ಪೆಷಲಿ ನಮ್ಮ ಜಿಲ್ಲೆಯೊಳಗೆ ನೋಡಿದ್ರೆ ನೀವು 4,557 ಕೋಟಿ ರೂಪಾಯಿ ಹಣನ ಒಂದೇ ಕ್ಷೇತ್ರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಬಂದು ಅನುದಾನವನ್ನು ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ್ರು. ಮತ್ತು ಇಡೀ ರಾಜ್ಯದಲ್ಲಿ ಈ ಕಡೆ ನೋಡುವಂತೆ ಮಾಡಿದ್ರು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಮೊನ್ನೆ ಮೈಸೂರಲ್ಲಿ ಕೂಡ 200 ಕೋಟಿ 1000 ಕೋಟಿ ತುಂಬ ಹಣವನ್ನು ಇವತ್ತಿನ ದಿವಸ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಜನ ಹಳ್ಳಿಗೆ ಹೋದಂಥ ಟೈಮಲ್ಲಿ ಅಭಿವೃದ್ಧಿ ಒಂದು ರೋಡ್ ಅಭಿವೃದ್ಧಿ ಆಗ್ತಿಲ್ಲ ಅಂತಂದ್ರೆ ನಾವು ಹೋಗಿ ಜನಪ್ರತಿನಿಧಿ ಅಥವಾ ಸಂಬಂಧಪಟ್ಟ ಕೇಳಿದ್ರೆ ಫಂಡ್ಸ್ ಇಲ್ಲ, ಫಂಡ್ ಬಂದಿಲ್ಲ ಅನ್ನುವಂಥ ಮಾತ್ರ ಹೇಳ್ತಿದ್ದಾರೆ. ಸರ್, ನಮ್ಮ ಜಿಲ್ಲೆಯಲ್ಲಿ 4,500 ಕೋಟಿ ಹಣ ಇವತ್ತು ಬಿಡುಗಡೆ ಮಾಡಿದಾರೆ. ಫಂಡ್ಸ್ ಇಲ್ಲದೆ ಹಣ ಬಿಡುಗಡೆ ಸಾಧ್ಯನಾ? ಸರ್, ಮೇಯ್ನ್ ಆಗಿ ಒಂದು ವಿಚಾರ ಏನು ಅಂತಂದರೆ ಸರ್, ಸ್ಥಳೀಯ ಜನಪ್ರತಿನಿಧಿಗಳಿದ್ದರೆ ನಿಮ್ಮ ಊರಲ್ಲೇ ಇರ್ತಾರೆ. ಈಗ ZPನೋ TPನೋ ಮೆಂಬರ್ ಆಯಿತು ಅಂತಂದರೆ ಇಲ್ಲೇ ಸಿಗ್ತಾರೆ ನಿಮಗೆ.
MLA ಅನ್ನುವಂಥವ್ರು ಒಂದು ಸತಿ ಬೆಂಗಳೂರಿಗೆ ಹೋಯ್ತು ಅಂತಂದ್ರೆ ಒಂದು ವಾರಗಟ್ಟಲೆ ಬರೋದಿಲ್ಲ. ಈ ಜನರ ಸಮಸ್ಯೆ ಯಾರಿಗೆ ಹೇಳಬೇಕು? ಅಟ್ಲೀಸ್ಟ್ ಯಾಕೆ ಈ ಸ್ಥಳೀಯ ಜನಪ್ರತಿನಿಧಿಗಳು ಎಲೆಕ್ಷನ್ ಮಾಡೋದಕ್ಕೆ ಹಿಂದೇಟಾಗ್ತಿದ್ದಾರೆ ಅಂತ. ಜನಪ್ರತಿನಿಧಿಗಳು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಇರಬೇಕು. ಅದನ್ನು ಇವರು ಬಿ ಜೆ ಪಿಯವ್ರು ಮುಂದಕ್ಕೆ ಹಾಕ್ಯಾರತ್ತ ಕಾಂಗ್ರೆಸ್ದವ್ರು ಆರೋಪ ಮಾಡ್ತಾರೆ. ಬಿ ಜೆ ಪಿಯವರು 4 ವರ್ಷ ಮಾಡಿಲ್ಲ ಅಂತ ಹೇಳ್ತೀರಿ, ಮತ್ತು ನೀವು 2.5 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು, ನೀವು ಯಾಕೆ ಮಾಡಲಿಲ್ಲ? ಹೌದಲ್ರಿ? ಈಗ ಮೀಸಲಾತಿ ನೆಪ ಹೇಳಾಕತ್ತೀರಿ. ಮೀಸಲಾತಿ ನೆಪ ಅಂತ ತೆಗೆಸುವಂಥದ್ದು ಯಾರು? ನಿಮ್ಮದೇ ಸರ್ಕಾರ ಅದ. ಹಿಂದುಳಿದ ವರ್ಗ ಆಯೋಗ ನಿಮ್ಮ ಕೈಯಾಗಿರ್ತದೆ. SC ST ಶೆಡ್ಯೂಲ್ ಕಾಸ್ಟ್ ಇಲಾಖೆನೂ ನಿಮ್ಮ ಕೈಯಾಗದ. ನೀವು ತೆಗಿಸಿ ಚುನಾವಣೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ಒಂದು ಊರಾಗ ಒಂದು ರಸ್ತೆ MLA ಮಾಡ್ತಾನೆ, ಬಟ್ ಒಳ ಚರಂಡಿಗಳು ಬರ್ತಾವೆ. ಒಳ ಚರಂಡಿಗಳು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, JDP ಅವರೇ ಮಾಡಬೇಕು. ಅದನ್ನು MLA ಮುಂದೆ ಹೋಗಾಕ ಜನರಿಗೆ ಸಮಸ್ಯೆ. MLA ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. MLA ದೊಡ್ಡ ಕ್ಷೇತ್ರ ಇರ್ತದೆ, ಮತ್ತು JDP TP ಮೆಂಬರ್ ಅದ್ರ ಅವ್ರ ಅಂತೇಳಿ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಈಗ MLA ಕ್ಯಾಂಡಿಡೇಟ್ ಅಂತಂದರೆ ಆಲ್ಮೋಸ್ಟ್ ಒಂದು 30 ವರ್ಷ ಆದರೂ ಕೂಡ ಅವರೇ ನಿಲ್ತಿರ್ತಾರೆ. ಅದೃಷ್ಟ ಇದ್ದರೆ ಅವರೇ ಗೆಲ್ತಿರ್ತಾರೆ. ಈ ಸ್ಥಳೀಯ ಮಟ್ಟದಲ್ಲಿ ಪಾಪ ನೀವು ಕಾರ್ಯಕರ್ತರು ಸುಮಾರು ವರ್ಷಗಳಿಂದ ಪಕ್ಷಕ್ಕೋಸ್ಕರ ದುಡಿತಿರ್ತೀರ. ನಿಮ್ಗೊಂದು ಅವಕಾಶ ಯಾವುದೋ ಒಂದು TPನೋ JDPನೋ ಆಯಿತು ಅಂತಂದರೆ ಬಹುಶಃ ನಾನು ಈ ಒಂದು ಪಕ್ಷದಲ್ಲಿ ಇದ್ದಿದ್ದಕ್ಕೂ ನನಗೂ ಒಂದು ರೀತಿ ಸಾರ್ಥಕ ಆಯ್ತಪ್ಪ ಅಂತೀರಾ. ಸೊ ಆ ಆಸೆ ಅನ್ನುವಂಥದ್ದು ನಿಮ್ಗಿದೆಯಾ? ಇದೆಯಲ್ರಿ ಸರ್, ಆಸೆ ಎಲ್ಲರಿಗಿದೆ. ಖರೆ ಇವು 10 ಸಲ 4 ಸಲ ಅರಜ್ ಬಂದವ್ರು ಅವ್ರು ಬರ್ಲಿಕ್ಕೆ ಕೊಡಂಗಿಲ್ಲ. ಇದು ದೊಡ್ಡ ಮಾತು. ಬರ್ಲಿಕ್ಕೆ ಕೊಡಂಗಿಲ್ಲ. ಸಾಕಷ್ಟು ದುಡ್ಡು ಮಾಡ್ಕೊಂಡಾರ. ಎಲ್ಲರೂ ತಮ್ಮ ಚೈನಿ ಹೊಡ್ಕೋತು ಬೆಂಗಳೂರು ಹೊರಗಿನ ದೇಶನಾಗ ಇರ್ತಾರೆ. ಇಲ್ಲಿ ಜನ ಬರೀ ಬಬ್ಬಿ ಹೊಡ್ಕೊತ್ಕೊಂಡಿರ್ಬೇಕು. ಆ ಸಮಸ್ಯೆ ಅದ. ಬಟ್ ಯಾವ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ, ಒಂದು ಕೆಲಸ ಇಲ್ಲ, ಒಂದು ರೋಡ್ ಇಲ್ಲ, ಏನೂ ಇಲ್ಲ. ಇನ್ನತನ ಬರೀ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಆ ಗ್ಯಾರಂಟಿರೆಲ್ಲ ಪೂರ ಕೆಲ್ಲಿ ಕೊಡ್ಲತ್ತಾರ, ಅವರು ಬಬ್ಬಿ ಹೊಡ್ಲತ್ತಾರ. ಈ ಸಮಸ್ಯೆ ಅದ. ಈಗ ನಿಮ್ಮವರೇ ಹೇಳ್ತಾ ಇದ್ರು ಸರ್, ನಾವು ಪ್ರತಿಯೊಂದು MLA ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದರೆ MLA ಒಂದ್ಸಲಿ ಬೆಂಗಳೂರಿಗೆ ಹೋದರೆ ಒಂದು ವಾರ 15 ದಿನ ಬರಲ್ಲ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅವಾಗೋ ಇವಾಗೋ ಒಂದ್ಸಲಿ ಬರ್ತಾರೆ ಅಂತೇಳಿ. ಅದೇ ಪಾಪ ನಿಮ್ಮಲ್ಲಿ ಯಾರಾದರೂ TP JDP ಇತ್ತು ಅಂತಂದರೆ ಮನೆ ಬಾಗಿಲಿಗೆ ಹೋಗಿ ಕೇಳ್ಬೋದು, ನೋಡಿ ಸ್ವಾಮಿ ಈ ಸಮಸ್ಯೆ ಹಿಂಗಾಗಿದೆ, ದಯವಿಟ್ಟು ಅಧಿಕಾರಿಗಳು ನೀವಾದರೂ ಹೇಳಿ ಅಂತೇಳಿ ಇಮಿಡಿಯೇಟಾಗಿ ಫೋನ್ ಮಾಡಿಸ್ಬೋದಲ್ಲ. ಈ ಸಮಸ್ಯೆನ ಬಗೆಹರಿಸ್ತಾ ಸರ್ಕಾರ ಹೇಗೆ ಅಂತ? ಈ ಸರ್ಕಾರ ಬಗೆಹರಿಸೋದು ಹೇಳ್ತಾ ಇದ್ದಾರೆ. 6 ತಿಂಗಳಿಗೊಮ್ಮೆ ಒಂದು ಶೆಡ್ಯೂಲ್ ಹಾಕ್ತಾರೆ, ಮತ್ತು ಮುಂದೆ ಹಾಕ್ತಾರೆ, ಮತ್ತು 6 ತಿಂಗಳಿಗೆ ಶೆಡ್ಯೂಲ್ ಹಾಕ್ತಾರೆ, ಮುಂದೆ ಹಾಕ್ತಾರೆ. ಮತ್ತು ಏನೋ CM ಕುರ್ಚಿ ಆಯಿತು, ಅದು ಬಿತ್ತು ಹೋಯ್ತು ಅಂತೇಳಿ ಟೈಮ್ ಪಾಸ್ ಮಾಡ್ಕೋತ ಹೋಗ್ತಿದೆ. ಆದಷ್ಟು ಬೇಗನ ಇದು ಇಲೆಕ್ಷನ್ ಮಾಡಿದರೆ ಸ್ಥಳೀಯವಾಗಿ ಏನೇನು ಮೂಲಭೂತ ಸೌಕರ್ಯಗಳೇನಿದೆ ಅದು ರಿಚ್ ನಾರ್ಮಲ್ ಪಬ್ಲಿಕ್ಕಿಗೆ ಆಗುತ್ತೆ. ಬಡವರು ಇರ್ತಾರೆ, ಎಲ್ಲರೂ ಶ್ರೀಮಂತರೇ ಇರಲ್ಲ. ಸ್ನೇಹಿತರು ಹೇಳ್ತಾ ಇದ್ರು ಸರ್, 2,500 ಕೋಟಿ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಅಂತ. ಸರ್ 2,000 ಕೋಟಿ ಬರೀ ಹೆಸರಿಗೆ ಮಾತ್ರ ಉಳಿದಾಗಿದೆ. ಎಲ್ಲಿ ಕೊಟ್ಟಿದೆ ಅನುದಾನ ತೋರಿಸ್ಬಿಡಿ, ಎಲ್ಲಿ ಬಂದಿದೆ ಅಂತ ಯಾವ್ದಾರ ಒಂದು ಪೇಪರ್ಸ್ ಇದೆಯಾ? ಇಲ್ಲ. ಈಗ ಸರ್ ನೀವು ಆವಾಗಲೇ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸರ್, ನಮ್ಮ ಜಿಲ್ಲೆಗೆ ಆಲ್ಮೋಸ್ಟ್ 4,500 ಕೋಟಿ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲಿ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಲೆಗಳು ಕೂಡ ಇವತ್ತು ಸೋರ್ತಾ ಇದ್ದಾವೆ. ಮಕ್ಕಳು ಕೂತ್ಕೊಂಡು ಪಾಠ ಕೇಳೋಕ್ಕಾಗ್ತಾ ಇಲ್ಲ, ಪ್ರಾಣ ಭಯದ ಆತಂಕದಲ್ಲಿದ್ದಾರೆ ಅಂತ. ಎಲ್ಲೋಯ್ತು ಸರ್ ದುಡ್ಡು? ಈಗ ಅನುದಾನ ಎಲ್ಲ ಮತಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಈಗ ಶಾಲೆಗಳು ಏನು ಸೋರ್ತಿದ್ದಾವೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಅಪಪ್ರಚಾರ. ಅದು ಸರ್ಕಾರದ ವಿರುದ್ಧ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿದ್ದಕ್ಕೆ ಮತ್ತು ನಾವು ಅನುದಾನ ಸರಿಯಾಗಿ ಎಲ್ಲ ರೀತಿಯಿಂದ ಅನುದಾನ ಕೊಡ್ತಾ ಇರೋದ್ರಿಂದ ವಿರೋಧ ಪಕ್ಷಗಳು ಅದನ್ನು ಸಹಿಸೋಕ್ಕಾಗದೆ ಈ ಥರ ಅಪವಾದ ಮಾಡೋದು ಸಹಜ. ಅದು ಈ ಸ್ಥಳೀಯ ಮಟ್ಟದ ಎಲೆಕ್ಷನ್ ಅನ್ನುವಂಥದ್ದು ಮಾಡಿದಾಗ ಬಹುಶಃ ನಿಮಗೂ ಒಂದು ಆಪರ್ಚುನಿಟಿ ಸಿಗಬಹುದು. ಸೊ ಆ ಆಸೆ ಅನ್ನುವಂಥದ್ದು ನಿಮಗೂ ಕೂಡ ಇದೆಯಾ? ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಅಷ್ಟೇ ಜನರ ಸೇವೆ ಮಾಡ್ತೀನಿ ಅನ್ನುವಂಥ ಒಂದು ಆಸೆ ನಿಮಗಿದೆಯಾ? ಅದು ನೋಡ್ರಿ, ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಬುದ್ಧ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಆಸೆ ಇರುವುದೇ. ಅದು ನಮ್ಮ ಈ ಅದು ಕೋಟದಲ್ಲಿ ಇರೋದು ಉದ್ದೇಶದಿಂದ ಸ್ವಲ್ಪ ಲೇಟ್ ಆಗಿದೆ ಹೊರತು ಇದರಿಂದ ಬೇರೆ ಉದ್ದೇಶ ಏನೂ ಇಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಏನು ಸಮಸ್ಯೆಗಳಿಲ್ವಾ? ಸಮಸ್ಯೆಗಳು ಇಲ್ಲ ಸರ್. ಸಮಸ್ಯೆಗಳಿದ್ದರೆ ಬಗೆಹರಿಸಲಿಕ್ಕೆ ಅಂಥೇಳಿ ನೀರಾವರಿ ಬಗೆಹರಿತರಾದಂತಹ MB ಪಾಟೀಲ್ ಸಾಹೇಬ್ರು ಇದ್ದಾರೆ. ಆಗಲೇ ಹೇಳ್ತಿದ್ರಲ್ಲ, ಶಾಲೆಗಳು ಸೋರುತ್ತಿವೆ ಅಂತ. ಸರ್, ಮನೆ ಮಾಳಿಗೆ ಸೋರುತ್ತಿದೆ ಅಜ್ಞಾನದಿಂದ ಅಂತ ಹೇಳಿದೆ ಅಲ್ಲ, ಅದು ಅವರ ಜ್ಞಾನಕ್ಕೆ ಒಂದು ಕುಂಠಿತವಾದಂಥ ವಿಷಯ. ನಾನು ಒಂದು ಮಾತು ಹೇಳ್ತಿದ್ದೀನಿ ಕೇಳಿ ಸರ್. ನೀವು ಬೇಕಂದರೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ. CSR ಫಂಡಿಂದ ಎಷ್ಟೋ ಒಂದು ಅತ್ಯುನ್ನತವಾದಂತಹ ಬಿಲ್ಡಿಂಗ್ಗಳು, ಅಂದರೆ ಶಾಲೆಗೆಗೋಸ್ಕರ ಮಾತ್ರ CSR ಫಂಡ್ ತಂದು ಹಾಕ್ತಿದ್ದಾರೆ ಸರ್. ಆವಾಗಲೇ ಹೇಳಿದರು ನಮ್ಮ ಹಿರಿಯರು BJPಯಲ್ಲಿ, ಇಲ್ಲಿ ಕಾಂಗ್ರೆಸ್ ಅನ್ನೋದು ಒಂದು ಆಗರ್ಭ ಶ್ರೀಮಂತರ ಪಕ್ಷ ಅಂಥೇಳಿ. ಇಲ್ಲಿ ಕಾರ್ಯಕರ್ತರಿಗೆ ಬೆಳೆಸಲ್ಲ ಸರ್. ಕಾರ್ಯಕರ್ತರಿಗೆ ಬೆಳೆಸಿದಂದರೆ ನಾನೇ ತಾಜಾ ಉದಾಹರಣೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ನನಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಹೆಮ್ಮೆ ಕಾಂಗ್ರೆಸ್ ಸಲ್ಲಿಸೋದು ಸರ್. ಯಾಕಂದ್ರೆ ನಾನು BJP ಮೊದಲು ಇದ್ದೆ. ಯಾಕಂದರೆ ಅಲ್ಲಿ ನೋಡಿ ಆ ವ್ಯವಸ್ಥೆಗಳನ್ನು ನೋಡಿ ರೋಷಿ ಹೋದವನು. ಯಾಕಂದರೆ ಇವ್ರು ಹೇಳ್ತಾರೆ ಸರ್, ಆ ಗ್ಯಾರಂಟಿ ಏನು, ಈ ಗ್ಯಾರಂಟಿ ಏನು. ಗ್ಯಾರಂಟಿ ಕೊಟ್ಟವ್ರು ನಾವು ಅದೆಲ್ಲ ಕಾಪಿ ಪೇಸ್ಟ್ ಮಾಡಿ ಮೋದಿ ಸರ್ಕಾರ ಅವರು ನಮ್ಮದು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ಕೊಂತ ಹೋಗಿದೆ. ಈಗ ನೀವು ಏನು ಹೇಳ್ತೀರಿ? ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಿ 4-4.5 ವರ್ಷ ಆಗ್ತಾ ಇದೆ. ಈ ವರ್ಷ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ?
ಸರ್ ನನಗೆ ಎಕ್ಸೆಪ್ಟ್ ಅನ್ನೋತಕ್ಕಂಥ ಪದದ ಅರ್ಥನೇ ಇವತ್ತು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಹಿಂದಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಬಿಜೆಪಿಯವರು ಕೂಡ ಈ ಒಂದು ಕೆಳ ಸಮುದಾಯ ಆಗಿರ್ಬೋದು, ಕೆಳ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ, ಯುವಕರ ಬಗ್ಗೆ ಅವರು ಕೂಡ ಯೋಚನೆ ಮಾಡಲಿಲ್ಲ. ಈಗ ಬಂದಿರತಕ್ಕಂಥ ಸರ್ಕಾರ ಅವ್ರನ್ನ ಕಿತ್ತೋಗೋದು, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಭಿವೃದ್ಧಿ ಮಾಡ್ತದೆ ಅಂತಕ್ಕಂಥ ವಿಚಾರವಾಗಿ ಹಗಲು ರಾತ್ರಿ ಕೆಲಸ ಮಾಡಿ ನಾವು ಸಾಮಾಜಿಕ ಕಾರ್ಯಕರ್ತರಾಗಿ ಇವತ್ತು ಒಂದು ಪಕ್ಷವನ್ನು ಅಧಿಕಾರಕ್ಕೆ ತೊಗೊಂಬಂದಿವೆ. ಆದರೂ ಕೂಡ ಇವರು ಅವ್ರಿಗಿಂತ ಅತಿರೇಕವಾಗಿ ಇವತ್ತು ವರ್ತನೆ ನೋಡ್ತಾ ಇದ್ರೆ ಇವತ್ತು ನಮಗೆ ಇವತ್ತು ಅಸಹ್ಯ ಅನ್ನಿಸ್ತಾ ಇದೆ. ಸರ್, ಈಗ ಆಲ್ಮೋಸ್ಟು 4 ವರ್ಷ ಆಯಿತು ಸರ್, ನಿಮಗೆ JDPನೂ ಇಲ್ಲ, TP ಮೆಂಬರು ಇಲ್ಲ, ಏನೇ ಇದ್ರೂ MLA ಅಷ್ಟೇ ಡೈರೆಕ್ಟಾಗಿ. ಸ್ಥಳೀಯ ಅಧಿಕಾರಿಗಳನ್ನಂತೂ ನೀವು ಮಾತಾಡ್ಸೋಕ್ಕಾಗಲ್ಲ. ನಂಗೆ ಮೇಲಿಂದ ಆದೇಶ ಬಂದಿಲ್ಲ, ನನ್ನ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಸರ್ ಸರ್ಕಾರಕ್ಕೆ ಈಗ ನೀವು? ಸರ್, ಸರ್ಕಾರ ಇರೋ ದುಡ್ಡಲ್ಲಿ ಬರೀ ಗ್ಯಾರಂಟಿಗಳು ಹಂಚ್ಕೊಂತ ಹೊಂಟಾರ. ಒಂದೇ ಮಾತು, ಗ್ಯಾರಂಟಿಗೆ ಕಡಿಮೆ ಬೀಳಕತೈತಿ. ಈಗ ಗೃಹಲಕ್ಷ್ಮಿ ಅಂತ ಹೇಳ್ತಾರಲ್ಲ, 3 ತಿಂಗಳು 30 ಜನಕ್ಕೆ ಹಾಕ್ಕಾರ, 3 ತಿಂಗಳು ಮತ್ತು 30 ಜನಕ್ಕೆ ಹಾಕ್ಕಾರ. ಅವ್ರ ಕಡೆ ದುಡ್ಡೇ ಇಲ್ಲ. ಯಾಕಂದ್ರೆ ಬಂದು ದುಡ್ಡು ಅವರಿಗೆ ಸಾಲಂಗಿಲ್ಲ ಅಂದ್ರೆ ಬಾಕಿದವ್ರಿಗೆ ಏನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತೀರಾ? ಈಗ ನೋಡ್ರಿ, ನೀವು ನಾವು ರ್ಯಾಂಡಮ್ ಆಗಿ ಒಂದು 10 ಮಂದಿ ಹೆಣ್ಮಕ್ಳಿಗೆ ನೀವು ಕೇಳಿದ್ರೆ ತಿಕ್ಕೋರಿ, 3 ಮಂದಿಗೆ ಬಂದಿರ್ತೈತಿ, ಮುಂದೆ 7 ಮಂದಿಗೆ ಬಂದಿರಂಗಿಲ್ಲ. ಮುಂದಿನ 3 ತಿಂಗಳಾದ್ಮೇಲೆ ಆ 3 ಮಂದಿಗೆ ಬರ್ತೈತಿ. ಬಾಕಿ 3 ಮಂದಿಗೆ ಮತ್ತೆ 3 ತಿಂಗಳು ಬಿಟ್ಟು ಕೊಡ್ತಾರೆ. ಅಂದ್ರೆ ಏನು, ನಾವೆಲ್ಲರೂ ಮೂಗಿಗೆ ತುಪ್ಪ ಹಚ್ಚಾಕತ್ತೀವಿ. ಕೊಡ್ತೀವಿ ನಾವು, ನೀವು ಒಟ್ಟು ತೋರಿಸ್ತೀವಿ ಅಂತೇಳಿ. ಸರ್, ಈಗ 2021ರಿಂದ ಯಾವುದು ನಿಮ್ಮ ಸ್ಥಳೀಯ ಮಟ್ಟದ ಎಲೆಕ್ಷನ್ಸ್ ಯಾವುವೂ ಆಗಿಲ್ಲ, MLA ಎಲೆಕ್ಷನ್ ಬಿಟ್ಟರೆ. ಸೊ ನಿಮ್ಮ ಆಗ್ರಹ ಏನು ಸರ್ಕಾರಕ್ಕೆ? ಸರ್ಕಾರಕ್ಕೆ ಆಗ್ರಹ ಅಂದ್ರೆ ಮೊದಲೇದಾಗಿ ಭಾಳ ನೋವಿನ ಸಂಗತಿ ಅಂದ್ರೆ, ಯಾವ ಒಂದು ತಾಯಿ ತನ್ನ ಮಗುವಾಗಿ ಇದು ಮಾಡಿರ್ತಾಳೆ, ಹಡ್ದಿರ್ತಾಳೆ, ಆ ಮಗುವಿಗೆ ಉಣಬಡಿಸಲ್ಲ ಅಂದರೆ ಈ ಜಗತ್ತಿಗೆ ಇದೊಂದು ಭಾಳ ಯಕ್ಷ ಪ್ರಶ್ನೆ. ಯಾಕಪ್ಪ ಈ ಪ್ರಶ್ನೆ ಮಾಡ್ತೀನಿ ಅಂದರೆ, ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಮ್ಮೆ ಒಂದು ಸರ್ಕಾರ, ದಿವಂಗತ ರಾಜೀವ್ ಗಾಂಧಿ ಅವರು ಇನ್ನೇ ಉಮೇಶ್ ಕಾರಜೋಳ ಹೇಳಿದಂತ ಏನಪ್ಪ ಅಂತಂದ್ರೆ, ಪಂಚಾಯತ್ ರಾಜ್ಯವನ್ನು ಜಾರಿಗೆ ತಂದು ಇದು ಏನಪ್ಪ ಅಂದ್ರೆ ವಿಕೇಂದ್ರೀಕರಣ ಆಗಲಿ, ಆಡಳಿತ ಇಡೀ ಒಂದು ಗ್ರಾಮ ಮಟ್ಟದ ಒಂದು ಕಟ್ಟ ಕಡೆಯ ಪ್ರಜೆಗೂ ವ್ಯವಸ್ಥೆ ತಲುಪಿಸ್ಬೇಕಂತೇಳಿ ಯಾವ ಸರ್ಕಾರ ಮಾಡಿತ್ತು. ನೋವಿನ ಸಂಗತಿಯನ್ನು ಅದೇ ತನ್ನ ಮಗುವಿಗೆ ಹಾಲು ಉಣಿಸ್ತಾ ಇಲ್ಲ. ಅಂದರೆ ಯಾಕೆ ಈ ರೀತಿ ಬೀದಿಗೆ ಎಸಿಲಿಕ್ಕತ್ತದೋ ನನಗೆ ಗೊತ್ತಿಲ್ಲ. ಬಹುಶಃ ಇಷ್ಟು ಇಲ್ಲಿ ಬಂದಿರತಕ್ಕಂಥ ನೀವು ಯಾವುದೋ ಒಂದು ಪಕ್ಷಕ್ಕೆ ಅಂದ್ಕೊಂಡು ಮಾತಾಡಬೇಡ್ರಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರನ್ನು ಹೇಳ್ತೀನಿ, ದಯವಿಟ್ಟು ನೀವು ಬಹುಶಃ ಗ್ರೌಂಡ್ ಲೆವೆಲ್ಗೆ ಹೋದ್ರೆ ಸಹಿತ ಗ್ರಾಮಗಳಲ್ಲಿ ಹೋದ್ರೆ ನೀವು ಯಾವುದು ತಾಲೂಕ್ ಪಂಚಾಯತ್ JDP ಬಗ್ಗೆ ಮಾತಾಡ್ಲಿಕ್ಕತ್ತೀರಿ ಇಲ್ಲಿವರೆಗೆ, ತಮಗೆ ಬಹುಶಃ ಮನುಷ್ಯತ್ವ ಅನ್ನೋದು ಇತ್ತಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ, ನೀವು ಜನಿಸಿರ್ತಕ್ಕಂಥ ಮಗುವಿಗೆ ನೀವೇ ಯಾಕೆ ಹಾಲು ಕೊಡಿಸ್ತಾ ಇಲ್ಲ ಅಂತೇಳಿ ಭಾಳ ನೋವಿನ ಸಂಗತಿ ಅದು. ಕೊನೆಯದಾಗಿ ಏನು ಹೇಳ್ತೀರಿ ಸರ್, ನಮ್ಮ ಸರ್ಕಾರ ಈ ಬಾರಿ ಆದರೂ JDP TP ಎಲೆಕ್ಷನ್ ಮಾಡುತ್ತಾ ಅಥವಾ ಮುಂದುವರ್ಸ್ಕೊಂಡು ಹಂಗೆ ಹೋಗ್ತಾರಾ? ಇದು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಅನ್ನೋದು ಕಾರ್ಯಕರ್ತರ ಚುನಾವಣೆ. ಈ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರ ಚುನಾವಣೆ ಮಾಡಬಾರ್ದಂತೆ ಡಿಸೈಡ್ ಮಾಡ್ಯದ. ಯಾಕಂದರೆ ಇವರು CM ಅವರು ಮತ್ತು DCM ಅವರು ಇವರು ಜಗಳದೊಳಗೆ ಕೋರ್ಟ್ ಡೇಟ್ ತೊಳ್ಕೊತ ಹೊಂಟಾರ. ಒಮ್ಮೆ ಇವ್ರ ಕಡೆದವ್ರು ಹೋಗಿ ಕೋರ್ಟ್ ಡೇಟ್ ತೊಗೋತಾರೆ, ಒಮ್ಮೆ ಅವ್ರ ಕಡೆ ಹೋಗಿ ಕೋರ್ಟ್ ಡೇಟ್ ತೊಗೋತಾರೆ. ಇವರು ಕೋರ್ಟ್ ಇದರೊಳಗೆ ಟೈಮ್ ವೇಸ್ಟ್ ಮಾಡತ್ತಾರೆ. ಇವರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಮಾಡೋ ಹಂತದೊಳಗೆ ಇಲ್ಲ. ಸರ್, ಈಗಾಗಲೇ ಕೋರ್ಟು ಎಲೆಕ್ಷನ್ ಮಾಡಬೇಕು ಅಂಥೇಳಿ ಡೈರೆಕ್ಷನ್ಸ್ ಕೊಟ್ಟಾಗ ಕಾಂಗ್ರೆಸ್ದವರು ಅಲ್ಲಿ ರೈಟಿಂಗ್ದೊಳಗೆ ಕೊಟ್ಟು ಬಂದಿದ್ದಾರೆ. ಕಂಟೆಂಪ್ಟ್ ಆಫ್ ದ ಕೋರ್ಟ್ ಇತ್ತಲ್ಲ, ಅದರ ಪ್ರಕಾರ ಈಗ ಜೂನ್ ಅಥವಾ ಜುಲೈ ಒಳಗಡೆ ಚುನಾವಣೆ ಇಲ್ಲ, ಜುಲೈ ಒಳಗೆ ಎಲೆಕ್ಷನ್ಸ್ ಆಗಬೇಕು ಅಂಥೇಳಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಇವತ್ತು ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂತಹ ಒಂದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವಾಗಾದ್ರೂ ಅದು ಕಾರ್ಯಕರ್ತರ ಪಕ್ಷನೇ ಅದು. ಹೀಗಾಗಿ ಈ ಒಂದು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಚುನಾವಣೆಗಳು ಬಹಳ ಅವಶ್ಯಕರವಾಗಿದೆ. ಎಲೆಕ್ಷನ್ ಏನಾದ್ರೂ ಅನೌನ್ಸ್ ಮಾಡಲಿಲ್ಲ ಇವರು ಅಂತಂದರೆ ನೆಕ್ಸ್ಟ್ ನೀವೇನು ಮಾಡೋಣ ಅಂತ ನಾನು ಕೇಳ್ತೀನಿ ಸರ್. ಮೊದಲು ಈ ಮೋದಿ ಅವ್ರು ಏನು GST ಇಂಪ್ಲಿಮೆಂಟ್ ಮಾಡಿದರು, GST ಇಂಪ್ಲಿಮೆಂಟ್ ಮಾಡಿರತೇಸಿಂದ ಜನಧನ್ ಮುಖಾಂತರ ಈ ಅಕೌಂಟ್ ತೆಗೆದರತೇಸಿಂದ ಕಾಂಗ್ರೆಸ್ದವರಿಗೆ ಈ ಗ್ಯಾರಂಟಿ ಯೋಜನೆ ಸಫಲ ಆಯಿತು. ಅದು ಸರಿಯಾಗಿ ಕೊಡ್ತಾ ಇಲ್ಲ. ಆಗ ಆ್ಯಕ್ಚುಲಿ ಏನರೇ ಅದು ಯಶಸ್ವಿ ಆಗೈತೆ ಅಂದ್ರೆ ಅದು ಕಾಂಗ್ರೆಸ್ದು ಅದು. ಈ ಗ್ಯಾರಂಟಿ ಅಂತಕ್ಕಂಥದ್ದು ನಮ್ಮ ಮೋದಿ ಅವ್ರದ್ದು ಅದು. ಯಾಕೆ ಜನಧನ್ ಖಾತೆ ತೆಗೆದ್ರು ಅದಕ್ಕೆ GST ಇವರಿಗೆ 9% ಕೊಡ್ತಾರೆ. ಆದರೆ ಇವತ್ತು 9% ಕೊಟ್ಟಂಥ GST ಕೊಟ್ಟಂಥ ವ್ಯಾಪಾರಸ್ಥರ ಕುತ್ತಿಗೆ ಮೇಲೆ ಕಾಲಿಟ್ಟು ವಸೂಲಿ ದಂಧೆ ಮಾಡೋದು ಕಾಂಗ್ರೆಸ್ ಮಾಡಕೈತಾರೆ. ಅದಕ್ಕೆ ನಾ ಬಬಲೇಶ್ವರದಾಗ ನಮ್ಮ ಬ್ರದರ್ ಹೇಳಿದರು, ಬಬಲೇಶ್ವರದವನ್ನ ನಾನು ಅಲ್ಲಿ ಬಬಲೇಶ್ವರದಾಗ ಬ್ರದರ್ ಅವ್ರಿಗೆ ಕಾಂಗ್ರೆಸ್ದವ್ರಿಗೆ ಬಂದು ಸರ್ಕಾರ ದವಾಖಾನೆ ನೋಡತ್ತೇಳ್ರಿ, ಅಲ್ಲಿ ಆ ಸರ್ಕಾರ ದವಾಖಾನೆ ವ್ಯವಸ್ಥೆ ನೋಡತ್ತೇಳ್ರಿ. ಏನೇನೋ ಡೆವಲಪ್ಮೆಂಟ್ ಇಲ್ಲ, ಬಬಲೇಶ್ವರ ಹೆಸರಿಗೆ ಮಾತ್ರ ಡೆವಲಪ್ಮೆಂಟ್ ಅದು. ಸೊ ನೀವೇನು ಹೇಳ್ತೀರಿ, ಈ ವರ್ಷ ಏನಾದರೂ ಎಲೆಕ್ಷನ್ ನಡೆಯುತ್ತಾ, ನಿಮ್ಮ ಸರ್ಕಾರದಲ್ಲಿ ಚರ್ಚೆ ಆಗಿದೆಯಾ, ಏನು ಹೇಳ್ತೀರಾ ಕೊನೆಯದಾಗಿ? ಆಗಿದೆ. ಈಗಾಗಲೇ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು KPCC ಒಂದು ಸಭೆಯೊಳಗೆ ನಾವು ಚುನಾವಣೆಯನ್ನು ಶೀಘ್ರದಲ್ಲೇ ಎದುರಿಸಬೇಕಾಗ್ತದೆ, ತಾವೆಲ್ಲ ಕಾರ್ಯಕರ್ತರನ್ನ ಸಂಘಟಿಸಿ ಚುನಾವಣೆಗೆ ಸಿದ್ಧರಾಗ್ರಿ ಅಂಥೇಳಿ ಸಂದೇಶ ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ದಯಮಾಡಿ ಮಿತ್ರರಿಗೆ
2016ರಲ್ಲಿ ಅವಧಿ ಮುಗೀತು, ತಮ್ಮದೇ ಸರ್ಕಾರ ಇತ್ತು. ನಮ್ಮ ಮೇಲೆ ಟೀಕಾ ಮಾಡ್ತಕ್ಕಂಥವ್ರು ನೀವು ಯಾಕೆ ಅವಾಗ ಈ ಚುನಾವಣೆಯನ್ನು ಮಾಡಲಿಲ್ಲ? ಮೊದಲು ನಿಮ್ಮ ತಪ್ಪನ್ನು ನೀವು ತಿದ್ಕೊಳ್ಬೇಕಾಗಿತ್ತು. ಅವತ್ತು ನೀವು ಅದನ್ನು ಪೆಂಡಿಂಗ್ ಇಟ್ರಿ. ಅಂದ್ರೆ ನೀವು ಹೇಳೋ ಅಂಥದ್ದು ತಯಾರಾಗಿರಿ, ಇನ್ನೇನು ನಾವು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ. ಡೆಫಿನೆಟ್ಲಿ ತಯಾರಾಗಿರಿ, ಶೀಘ್ರದಲ್ಲಿಯೇ ಚುನಾವಣೆ ಮಾಡ್ತೇವೆ ಅಂತೇಳಿ ನಮ್ಮ ನಾಯಕರು ನಮಗೆಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗಾಗಲಿ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಆ ತಯಾರಿ ನಡೆದಿದೆ. ನಮ್ಮ ಮೇಲಿನ ಸರ್ಕಾರ ಹೇಳಿದೆ, ರೆಡಿಯಾಗಿರಿ, ಎಲ್ಲ ಕಾರ್ಯಕರ್ತರು ರೆಡಿಯಾಗಿ ಅತಿ ಶೀಘ್ರದಲ್ಲೇ ನಾವು ಎಲೆಕ್ಷನ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮ್ಮ ಮಾಧ್ಯಮದ ಮುಖಾಂತರ ನ್ಯೂಸ್ 18 ಕನ್ನಡ ಮುಖಾಂತರ ನಾನು ಇಡೀ ರಾಜ್ಯದ ಜನತೆಗೆ ಒಂದು ಸ್ಪಷ್ಟತೆಯನ್ನು ಹೇಳ್ತೀನಿ. ಇವರು ಇಲೆಕ್ಷನ್ ಮಾಡೋದೇ ಇಲ್ಲ, ಇವ್ರ ಪಕ್ಷ ಹೊಳ್ಳೆ ಅಧಿಕಾರಕ್ಕೆ ಬರೋಂಗಿಲ್ಲ ಅಂತೇಳಿ ಇವರು ಇಲೆಕ್ಷನ್ ಮಾಡೋದಿಲ್ಲ, ಮತ್ತು ಕೋರ್ಟಿನ ಆಟ ಆಡ್ತಾರೆ. ಯಾಕಂತ ಹೇಳ್ತೀನಿ, ಬಿಜಾಪುರ ಜಿಲ್ಲೆಯಲ್ಲಿ KDP ಮೀಟಿಂಗ್ ಮಾಡೋಕ್ಕಾಗಿಲ್ಲ 2.5 ವರ್ಷ ಆದರೂ. ಯಾರ ಕೇಳೋರು ಯಾರು ಈಗ ಅವ್ರು ನಾವು ಮಾಡ್ತೀವಿ ಅಂತ ನಿಮ್ಗೆ ಭರವಸೆ ಇಲ್ಲ, ಮಾಡಲ್ಲ, ಇಲ್ಲ, ಮಾಡೋದೇ ಇಲ್ಲ. ಓಕೆ, ಕೇಳಿದ್ರಲ್ಲ, ಇದು ವಿಜಯಪುರದಲ್ಲಿರುವಂಥ 3 ಪಕ್ಷದವ್ರು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಅತಿ ಶೀಘ್ರದಲ್ಲೇ ಚುನಾವಣೆಯನ್ನ ಘೋಷಣೆ ಮಾಡುತ್ತೆ ನಮ್ಮ ಸರ್ಕಾರ, ಎಲ್ಲರೂ ಕೂಡ ತಯಾರಾಗಿರಿ ಅಂತ ಹೇಳ್ಬಿಟ್ಟು. ಆದರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು, ನಮಗೂ ಕೂಡ ಸ್ಥಳೀಯ ಮಟ್ಟದಲ್ಲಿರುವಂಥ ಕಾರ್ಯಕರ್ತರು ಕೂಡ ಒಂದು ಅವಕಾಶವನ್ನು ಮಾಡಿಕೊಡುತ್ತೇನೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಆಗೇನಾದರೂ ಸರ್ಕಾರ ಮಾಡ್ತು ಅಂತಂದರೆ ಅದು ಒಳ್ಳೆಯ ನಿರ್ಧಾರ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ವಿಜಯಪುರ ಜಿಲ್ಲೆಯ ಪಂಚಾಯತ್ ಫೈಟ್. ನಾಳೆ ಮತ್ತೊಂದು ಜಿಲ್ಲೆಯ ಪಂಚಾಯತ್ ಫೈಟ್ನಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.